ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಧಾರವಾಡದ ಹುಬ್ಬಳ್ಳಿಯಲ್ಲಿ ಬಿಹಾರಿ ಮೂಲದ ಸೈಕೋಪಾತ್ನಿಂದ ಹೇಯ ಕೃತ್ಯ, 5 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ. ಹುಬ್ಬಳ್ಳಿಯಲ್ಲಿ ಬಿಹಾರ್ ಮೂಲದ ಸೈಕೋಪಾತ್ನಿಂದ ಹೇಯ ಕೃತ್ಯ, 5 ವರ್ಷದ ಮಗು ಬಲಿ. ಆರೋಪಿ ವಿರುದ್ಧ ಹುಬ್ಬಳ್ಳಿಗರ ಆಕ್ರೋಶ. ಕೃತ್ಯ ಎಸಗಿದ್ದ ಕಿರಾತಕನ ಎನ್ಕೌಂಟರ್ ಮಾಡಿದ ಹುಬ್ಬಳ್ಳಿ ಮಹಿಳಾ ಪೊಲೀಸ್. ಅದು ದೂರದ ಊರಿಂದ ಮಕ್ಕಳ ಸಮೇತ ಬಂದು ಬದುಕು ಕಟ್ಟಿಕೊಳ್ಳುತ್ತಿದ್ದ ಕುಟುಂಬ. 4.5 ವರ್ಷದ ಮಗುವನ್ನ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಜೋಪಾನ ಮಾಡಿಕೊಂಡು ಬಂದಿದ್ರು ಆ ದಂಪತಿಗಳು. ಆದ್ರೆ ಪರ ರಾಜ್ಯ ಸೈಕೋಪಾತ್ನ ಹೇಗಿಯ ಕೃತ್ಯಕ್ಕೆ ಭಾನುವಾರ ಮಗು ಬಲಿಯಾಗಿತ್ತು. ಇದರ ವಿರುದ್ಧ ಹುಬ್ಬಳ್ಳಿಗರು ದಿಟ್ಟ ಹೋರಾಟ ನಡೆಸಿದ್ರು. ಮಗುವಿನ ಸಾವಿಗೆ ನ್ಯಾಯ ಬೇಕು ಎಂದು ಬೀದಿಗೆ ಇಳಿದಿದ್ರು. ಈ ಎಲ್ಲದರ ಪ್ರತಿಫಲವಾಗಿ ಕೃತ್ಯ ಎಸಗಿದ್ದ ಕಿರಾತಕನನ್ನ ಹುಬ್ಬಳ್ಳಿ ಮಹಿಳಾ PSI ಎನ್ಕೌಂಟರ್ ಮಾಡಿ ಕಿರಾತಕನಿಗೆ ಪರಲೋಕ ತೋರಿದ್ದಾರೆ. ಅದರ ಕಂಪ್ಲೀಟ್ ವಿವರ ಇಲ್ಲಿದೆ ನೋಡಿ. ಸ್ವೀಟ್ ಕೊಡಿಸುವ ನೆಪದಲ್ಲಿ ಮಗುವನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರಕ್ಕೆ ಯತ್ನಿಸಿ ಮಗು ಕೊಲೆ ಮಾಡಿದ ಬಿಹಾರ್ ಕಿರಾತಕ. ಬಿಹಾರಿ ಮೂಲದ ಸೈಕೋಪಾತ್ ರಿತೇಶ್ನಿಂದ 4.5 ವರ್ಷದ ಮಗುವಿನ ಮೇಲೆ ಹೇಯ ಕೃತ್ಯ, ಠಾಣೆಯ ಮುಂದೆ ಜನಾಕ್ರೋಶ. ಮಾನವ ಕುಲ ತಲೆ ತಗ್ಗಿಸುವಂತೆ ಮಾಡಿದ ಕಿರಾತಕನನ್ನ ಎನ್ಕೌಂಟರ್ ಮಾಡಿ ಮಗುವಿನ ಆತ್ಮಕ್ಕೆ ಶಾಂತಿ ನೀಡಿದ ಮಹಿಳಾ PSI ಅನ್ನಪೂರ್ಣ. ತಮ್ಮ ಕಷ್ಟದ ನಡುವೆಯೂ ಇಷ್ಟಪಟ್ಟು ಬೆಳೆಸಿದ ಮಗುವನ್ನ ಕಳೆದುಕೊಂಡು ಪರದಾಡುತ್ತಿರುವ ದಂಪತಿಗಳು. ಮಗುವನ್ನ ಕಳೆದುಕೊಂಡ ದಂಪತಿಗಳ ನ್ಯಾಯಕ್ಕಾಗಿ ಠಾಣೆ ಮುಂದೆ ಜನಾಕ್ರೋಶ. ಮಗದೊಂದು ಕಡೆ 4.5 ವರ್ಷದ ಮಗುವಿನ ಮೇಲೆ ನೀಚ ಕೃತ್ಯ ಮಾಡಲು ಯತ್ನಿಸಿ ಪೊಲೀಸರ ಎನ್ಕೌಂಟರ್ಗೆ ಪರಲೋಕಕ್ಕೆ ಪಾರಿಸಲಾದ ಪರ ರಾಜ್ಯದ ಸೈಕೋಪಾತ್. ಎಸ್, ಹೀಗೆ ಮಹಿಳಾ PSI ಅನ್ನಪೂರ್ಣರಿಂದ ಪರಲೋಕಕ್ಕೆ ಪಾರಿಸಲಾಗಿರೋ ಕಿರಾತಕನ ಹೆಸರು ರಿತೇಶ್ ಅಂತ. ಈತ ಮೂಲತಃ ಬಿಹಾರಿ. ಆದ್ರೆ ಈತನ ಹೇಯ ಕೃತ್ಯಕ್ಕೆ ಹುಬ್ಬಳ್ಳಿಗರಷ್ಟೇ ಅಲ್ಲದೆ ದೇಶದ ಪ್ರತಿಯೊಬ್ಬ ಪಾಲಕರು ಹಿಡಿ ಶಾಪ ಹಾಕಿ ಈತನಿಗೆ ಎನ್ಕೌಂಟರ್ ಸರಿಯಾದ ಶಿಕ್ಷೆ ಎನ್ನುತ್ತಿದ್ದಾರೆ. ಹೌದು, ಹೀಗೆ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳಾ PSI ದಿಟ್ಟ ಹೆಜ್ಜೆಯಿಂದ ಸತ್ತು ಮಲಗಿರೋ ಆ ಕಿರಾತಕ ರಿತೇಶ್ ತನ್ನ ಕಾಮ ತೀಟೆ ತೀರಿಸಿಕೊಳ್ಳಲು ಮಗುವನ್ನ ಸ್ವೀಟ್ ಆಸೆ ತೋರಿಸಿ ಹುಬ್ಬಳ್ಳಿ ಸಂತೋಷ್ ನಗರದ ನಿರ್ಜನ ಶೆಡ್ಗೆ ಕರೆದುಕೊಂಡು ಹೋಗಿದ್ದಾನೆ. ಮಗುವನ್ನ ಕರೆದುಕೊಂಡು ಹೋಗುತ್ತಿರುವ ದೃಶ್ಯಗಳು ಸ್ಥಳೀಯ CCTVಯಲ್ಲಿ ಸೆರೆಯಾಗಿತ್ತು. ಇನ್ನೇನೋ ಮಗುವಿನ ಮೇಲೆ ತನ್ನ ಹೇಯ ಕೃತ್ಯ ಮಾಡಲಾರಂಭಿಸಿದ್ದ ಈ ಕಿರಾತಕ ರಿತೇಶ್ ಅಷ್ಟರಲ್ಲಿ ಸ್ಥಳೀಯರಿಗೆ ಮಗುವಿನ ಕೆರೆಚಾಟ ಕೇಳಿದೆ. ಇನ್ನೇನು ಮಗು ಬದುಕುಳಿಸಿಕೊಳ್ಳಬೇಕು ಎಂದು ಓಡೋಡಿ ಬಂದ್ರು ಸ್ಥಳೀಯರು. ತನ್ನ ಹೇಯ ಕೃತ್ಯ ಹೊರಬರುತ್ತೆ ಎಂಬ ಭಯದಲ್ಲಿಯೇ ಪ್ರಪಂಚದ ಪರಿಚಯ ಆಗುವ ಮುನ್ನವೇ ಕಿರಾತಕ ಮಗುವನ್ನ ಬಲಿ ಪಡೆದಿದ್ದನು. ಮಗುವನ್ನ ಕಾಪಾಡುವುದಕ್ಕೆ ಹೋಗುವಷ್ಟರಲ್ಲಿ ಮಗು ಜೀವ ಕಳೆದುಕೊಂಡಿತ್ತು. ಕೂಡಲೇ ಸ್ಥಳೀಯರು ಹುಬ್ಬಳ್ಳಿ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಮಗುವಿನ ಮೃತದೇಹವನ್ನ ಕಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿ ಕಿರಾತಕ ಆರೋಪಿ ರಿತೇಶ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಕೈಗೊಂಡಿದ್ರು. ಅಷ್ಟೊತ್ತಿಗಾಗಲೇ ಮಗುವಿನ ಮೇಲೆ ಪರ ರಾಜ್ಯದ ಕಿರಾತಕನ ಕೃತ್ಯ ಹೊರಬಿದ್ದಿತ್ತು. ಈ ಕೃತ್ಯಕ್ಕೆ ಹುಬ್ಬಳ್ಳಿಗರು ಆಕ್ರೋಶಗೊಂಡು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲು ಮುಂದಾದ್ರು. ಮಗುವಿನ ಮೇಲೆ ಹೇಯ ಕೃತ್ಯ ನಡೆಸಲು ಮುಂದಾಗಿ ಕೊಲೆ ಮಾಡಿದ ಆರೋಪಿ ನಮಗೆ ಒಪ್ಪಿಸಿ ಎಂದು ಆಗ್ರಹಿಸಿದ್ರು. ಇನ್ನೇನು ಪ್ರಕರಣ ಬೇಖರತೆ ಹಾಗೂ ಜನಾಕ್ರೋಶ ತಿಳಿದು ಬೇರೊಂದು ಬಂದೋಬಸ್ತ್ನಲ್ಲಿದ್ದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅಶೋಕ್ ನಗರ ಠಾಣೆಗೆ ಬಂದು ಪ್ರಕರಣದ ಕುರಿತು ಮಾಹಿತಿ ಪಡೆದುಕೊಂಡು ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದ್ರು. ಆದರೆ ಇದಕ್ಕೆ ಜಗ್ಗದ ಜನ ಪ್ರತಿಭಟನೆ ಮುಂದುವರೆಸಿ ಆರೋಪಿಗೆ ತಕ್ಕ ಶಿಕ್ಷೆ ಕೊಡಲು ಆಗ್ರಹಿಸಿದ್ರು. ಒಂದು ಕಡೆ ಸಮಯ ಕಳೆಯುತ್ತಿದ್ದಂತೆ ಹುಬ್ಬಳ್ಳಿಯಲ್ಲಿ ಕೀಚಕನ ಹೇಯ ಕೃತ್ಯಕ್ಕೆ ಪ್ರತಿಭಟನೆ ಆಕ್ರೋಶಗಳು ಹೆಚ್ಚಾಗತೊಡಗಿದ್ದವು. ಇದರ ಎಲ್ಲದರ ಮಧ್ಯೆ ತನಿಖೆಗೆ ಇಳಿದ ಅಶೋಕ್ ನಗರ ಪೊಲೀಸರು ಠಾಣೆಯಲ್ಲಿ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿ ಕಾನೂನು ಕ್ರಮಕ್ಕೆ ಮುಂದಾಗಿ ಆರೋಪಿಯಿಂದ ಸ್ಥಳ ಮಹಜರಿಗೆ ಮುಂದಾಗಿದ್ರು. ಆದರೆ ಈ ಪರ ರಾಜ್ಯದ ಕಿರಾತಕ ಸ್ಥಳ ಮಹಜರಿಗೆ ತೆರಳಿದ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ. ಕೂಡಲೇ ಅಲರ್ಟ್ ಆದ ಠಾಣೆಯ ಮಹಿಳಾ PSI ಅನ್ನಪೂರ್ಣ ಅವರು ಆರೋಪಿಗೆ ಗುಂಡೇಟು ನೀಡಿದ್ದಾರೆ.
ಪೊಲೀಸರ ಗುಂಡು ಆರೋಪಿಯ ಬೆನ್ನಿಗೆ ಬಿದ್ದು ಎದೆಯ ಭಾಗಕ್ಕೆ ನುಗ್ಗಿದೆ. ಆರೋಪಿ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಬರೋ ಮುನ್ನ ಸಾವನ್ನಪ್ಪಿದ್ದ. ಮಹಿಳಾ ಪಿಎಸ್ಐ ಕಾರ್ಯಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇನ್ನು ಪೊಲೀಸ್ ಫೈರಿಂಗ್ ಕುರಿತು ಕಮಿಷನರ್ ಹೇಳಿದ್ದು ಹೀಗೆ. ವಿಷಯ ತಿಳಿದು ಕಿಮ್ಸ್ಗೆ ಭೇಟಿ ನೀಡಿ ಕೇಂದ್ರ ಸಚಿವರು ಕಿರಾತಕ ಕೃತ್ಯ ಮಗುವಿನ ತಂದೆ ತಾಯಿಯಿಂದ ಕೇಳಿ ಕಣ್ಣೀರು ಹಾಕಿ ಪರಿಹಾರ ಭರವಸೆ ನೀಡಿದ್ರು. ಇನ್ನು ಮಗುವಿನ ತಂದೆ ತಾಯಿಗೆ ಆದ ಅನ್ಯಾಯಕ್ಕೆ ದಿಟ್ಟ ಹೋರಾಟ ನಡೆಸಿದ ಹುಬ್ಬಳ್ಳಿಗರು ಆರೋಪಿಗೆ ಮಹಿಳಾ ಪಿಎಸ್ಐ ಅನ್ನಪೂರ್ಣ ಅವರು ತಕ್ಕ ಶಿಕ್ಷೆ ನೀಡಿದ್ದಾರೆ ಎನ್ನುತ್ತಿದೆ. ಗಾಯಾಳು ಪೊಲೀಸರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕಿಮ್ಸ್ಗೆ ಭೇಟಿ ನೀಡಿದ ಶಾಸಕ ಪ್ರಸಾದ್ ಅಭಯ ಪರ ರಾಜ್ಯದ ವ್ಯಕ್ತಿಯ ಕೃತ್ಯವನ್ನ ಖಂಡಿಸಿ ಪೊಲೀಸರು ಸರಿಯಾಗಿ ನಡೆದುಕೊಂಡಿದ್ದಾರೆ ಎನ್ನುವ ಮೂಲಕ ಆರೋಪಿ ಮೇಲೆ ಫೈರಿಂಗ್ ಶ್ಲಾಘಿಸಿದ್ರು. ಸಮಾಜದಲ್ಲಿ ಎಲ್ಲರೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು, ಅಂದಾಗ ಇಂತಹ ಘಟನೆಗಳು ತಡೆಯಲು ಸಾಧ್ಯ. ಮಗು ಕಳೆದುಕೊಂಡ ಬಡ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಿಸುವ ಕೆಲಸ ಮಾಡುತ್ತೇವೆ ಎಂದರು. ಒಟ್ನಲ್ಲಿ ಸೈಕೋಪಾತ್ ಆರೋಪಿಗೆ ಹುಬ್ಬಳ್ಳಿ ಅಶೋಕ್ ನಗರ ಪೊಲೀಸ್ ಠಾಣೆಯ ಮಹಿಳಾ ಪಿಎಸ್ಐ ಅನ್ನಪೂರ್ಣ ಅವರು ಆತ್ಮರಕ್ಷಣೆಗೆ ಫೈರಿಂಗ್ ಮಾಡಿ ದಿಟ್ಟ ಹೆಜ್ಜೆ ಇಟ್ಟಿದ್ದು ಇಡೀ ಹುಬ್ಬಳ್ಳಿ ಹಾಗೂ ರಾಜ್ಯದ ಜನರು ಉತ್ತಮ ಕೆಲಸ ಮಾಡಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಆದರೆ ಬಿಹಾರ್ ಮೂಲದ ಈ ಸೈಕೋಪಾತ್ 35 ವರ್ಷದ ರಿತೇಶ್ನ ಕೃತ್ಯಕ್ಕೆ ಹುಬ್ಬಳ್ಳಿ ಪೊಲೀಸರು ತಕ್ಕ ಉತ್ತರ ನೀಡಿದ್ದು ಹೇಯ ಕೃತ್ಯದಲ್ಲಿ ಭಾಗಿಯಾಗುವವರಿಗೆ ಒಳ್ಳೆಯ ಸಂದೇಶ ರವಾನಿಸಿದ್ದಾರೆ. ಸಂತೋಷ್ ಮಿದಾರ್, NKS TV4 ನ್ಯೂಸ್, ಹುಬ್ಬಳ್ಳಿ. ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಅಶೋಕ್ ನಗರ ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂತಹ ವಿಜಯನಗರ ಅನ್ನುವಂಥ ಒಂದು ಏರಿಯಾದಲ್ಲಿ 5 ವರ್ಷ ವಯಸ್ಸಿನ ಒಂದು ಮಗುವನ್ನು ಯಾರೋ ಎತ್ಕೊಂಡು ಹೋಗಿದ್ದಾರೆ ಅಂತಂದು ಅಲ್ಲಿ ಸ್ಥಳೀಯವಾಗಿ ಭಾಳಷ್ಟು ಗೊಂದಲ ಕ್ರಿಯೇಟ್ ಆಗಿತ್ತು, ಆತಂಕ ಕ್ರಿಯೇಟ್ ಆಗಿತ್ತು. ಮಗು ಮಿಸ್ಸಿಂಗ್ ಆಗಿದೆ ಅಂತ ಹುಡುಕಾಡುವಂಥ ಸಂದರ್ಭದಲ್ಲಿ ಆ ಮಗು ಎಲ್ಲಿಂದ ಮಿಸ್ ಆಗಿತ್ತೋ ಆ ಒಂದು ಜಾಗದ ಆಪೋಸಿಟ್ ಇರುವಂಥ ಶೆಡ್ಡಲ್ಲಿ ಆ ಮಗುವಿನ ದೇಹ ಸಿಕ್ಕಿದೆ. ಇಮಿಡಿಯೇಟಾಗಿ ಅಲ್ಲಿಂದ ಮಗುವನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆ ಮಗು ಮೃತ ಹೊಂದಿದೆ ಅಂತಂದು ಹೇಳಿದ್ದಾರೆ KMC ಹಾಸ್ಪಿಟ್ಲಲ್ಲಿ. ಅದಾದ ನಂತರ ಅಲ್ಲಿ ನಮಗೆ ಸಿಕ್ಕಂಥ CCTV ಫುಟೇಜು ಮತ್ತು ಅಲ್ಲಿ ಸ್ಥಳೀಯರ ಒಂದು ಲೀಡ್ಸ್ ಮೇಲೆ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿತ್ತು. ಆರೋಪಿಯನ್ನು ವಶಕ್ಕೆ ಪಡೆದು ನಿರಂತರ ಒಂದು 3-4 ಗಂಟೆಗಳ ಕಾಲ ವಿಚಾರಣೆ ಮಾಡಿದಾಗ್ಯೂ ಕೂಡ ಆತ ಕೆಲವು ಡೀಟೇಲ್ಸ್ ಹೇಳಿದ್ದಾನೆ. ಮತ್ತು ಅದು ಕನ್ಫರ್ಮೇಟರಿಯಾಗಿ ನಮಗೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಬೇರೆ ಯಾವುದೇ ಒಂದು ದಾಖಲೆಗಳು ಆ ವ್ಯಕ್ತಿಯ ಐಡೆಂಟಿಟಿಯನ್ನು, ಆತ ಕೃತ್ಯವನ್ನು ಎಸಗಿರುವಂಥದ್ದು ಪತ್ತೆಯಾಗಿದೆ ಮತ್ತು CCTV ಸಿಕ್ಕಿದೆ, ಭಾಳ ಸ್ಪಷ್ಟವಾಗಿ ಸಿಕ್ಕಿದೆ. ಆ ವ್ಯಕ್ತಿಯ ಐಡೆಂಟಿಟಿ ಯಾರು ಅನ್ನೋಂಥದ್ದನ್ನು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಆತ ತನ್ನ ಹೆಸರು ಮತ್ತು ಯಾವ ಊರು ಅನ್ನೋಂಥದ್ದನ್ನು ಹೇಳ್ತಾನೆ. ಬಟ್ ಅದಕ್ಕೆ ಕನ್ಫರ್ಮೇಟರಿಯಾಗಿ ಯಾವುದು ಪೂರಕವಾದ ವಸ್ತುಗಳು ಸಿಗೋದಿಲ್ಲ. ವಿಚಾರಣೆಯಲ್ಲಿ ಆ ವ್ಯಕ್ತಿ ರಿತೇಶ್ ಕುಮಾರ್ ಅಂತ, ಸುಮಾರು 35 ವರ್ಷ, ಬಿಹಾರ್ ಮೂಲದ ಪಟ್ನಾದಲ್ಲಿರ್ತಾನೆ. ಮತ್ತು ಕಳೆದ ಕೆಲವು ವರ್ಷಗಳಿಂದ ಮನೆಯಿಂದ ಹೊರಗಡೆ ಇದ್ದಾನೆ. ಮತ್ತು ಯಾವ್ಯಾವ ಊರುಗಳಲ್ಲಾಗುತ್ತೋ ಅಲ್ಲೆಲ್ಲ ಕೆಲಸ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಮಲಗುವಂಥದ್ದು ಆ ಥರ ಎಲ್ಲ ಮಾಡ್ತಾಯಿದ್ದ. ನಮ್ಮ ಹುಬ್ಬಳ್ಳಿಗೆ ಕೂಡ ಸುಮಾರು ಒಂದು 2-3 ತಿಂಗಳ ಹಿಂದೆ ಬಂದಿದ್ದಾನೆ ಅನ್ನುವಂಥದ್ದು ಅವನು ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡ್ತಾನೆ. ಆಮೇಲೆ ಅವನೆಲ್ಲ ವಾಸ ಮಾಡ್ತಿದ್ದ ಅಂತಂದ ಕೇಳಿದಂಥ ಸಂದರ್ಭದಲ್ಲಿ ತಾರಿಹಾಳ್ ಬ್ರಿಡ್ಜ್ ಹತ್ತಿರದಲ್ಲಿರುವಂತಹ ಒಂದು ಅಬಾಂಡನ್ ಹೌಸಲ್ಲಿ ನಾನು ಉಳ್ಕೋತಾ ಇದ್ದೆ ಅನ್ನುವಂಥದ್ದನ್ನು ಹೇಳ್ತಾನೆ. ಆ ಒಂದು ಮಾಹಿತಿಯ ಮೇರೆಗೆ ಆ ವ್ಯಕ್ತಿಯದು ಆಧಾರ್ ಕಾರ್ಡ್ ಆಗಲಿ ಅಥವಾ ಒಂದು ಬೇರೆ ಏನಾದರೂ ಐಡೆಂಟಿಟಿ ಅಥವಾ ಅವನು ಯಾರ ಜೊತೆ ಇದ್ದಾನೆ, ಅವನು ಬ್ಯಾಕ್ ಹೋಮ್ ಯಾರ್ಯಾರ ಜೊತೆ ಇರ್ತಾನೆ, ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅಂತ ಅಲ್ಲಿಗೆ ಸ್ಥಳಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಆ ಸ್ಥಳದಲ್ಲಿ ನಮ್ಮ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳದಲ್ಲಿದ್ದಂಥ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿ PSI ಅನ್ನಪೂರ್ಣ ಅನ್ನುವಂಥವರು ಏರ್ ಫೈರ್ ಮಾಡಿ ಅವನ್ನ ಓಡೋದನ್ನು ರುಕೋ ಮತ್ಬಾಗೋ ಅಂತಂದು ಹೇಳ್ತಾರೆ. ಅಷ್ಟಾದರೂ ಅವನು ಓಡೋದು ಮುಂದುವರಿಸಿದ್ದು ಮತ್ತು ಅವ್ರ ಕೈಗೆ ಸಿಕ್ಕಿದ ಕಲ್ಲುಗಳನ್ನ ತೊಗೊಂಡು ತೂರ್ಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಏರ್ ಫೈರ್ ಮಾಡಿದ್ದಾಳೆ. ಏರ್ ಫೈರ್ಗೂ ನಿಲ್ಲದೇ ಇದ್ದಾಗ ಆ ವ್ಯಕ್ತಿ ಮೇಲೆ 2-3 ರೌಂಡ್ ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಕಾಲಿನ ಭಾಗಕ್ಕೆ ಬಿದ್ದಿದೆ, ಇನ್ನೊಂದು ಆತನ ಬೆನ್ನಿಗೆ ಬಿದ್ದಿರುವಂಥದ್ದು ಕಂಡು ಬಂದಿದೆ. ಇಮಿಡಿಯೇಟಾಗಿ ಅವನು ಅಲ್ಲಿ ಕುಸಿದು ಬಿದ್ದ ತಕ್ಷಣ ಅವನ್ನ ಜೀವ ಉಳಿಸಲಿಕ್ಕೆ KMC ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ
ಆ ವ್ಯಕ್ತಿ ಯಾರು ಆರೋಪಿ ಇದ್ದ ರಿತೇಶ್ ಕುಮಾರ್ ಅನ್ನೋಂಥದ್ದು ಡೆತ್ ಆಗಿದೆ ಅಂತಂದು KMC ವೈದ್ಯರು ಹೇಳಿದ್ದಾರೆ. ಈ ಒಂದು ಘಟನೆಯಲ್ಲಿ PSI ಅನ್ನಪೂರ್ಣ, ಅದೇ ರೀತಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಯಶವಂತ್ ಮತ್ತು ವೀರೇಶ್ ಅನ್ನೋಂಥ ಇಬ್ಬರು ಸಿಬ್ಬಂದಿಗಳಿಗೂ ಕೂಡ ಪೆಟ್ಟುಗಳಾಗಿದೆ. ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ. ಈಗಾಗಲೇ ಬೆಳಗ್ಗೆ ಒಂದು ಕೊಲೆ ಪ್ರಕರಣವನ್ನು ಮಗು ಏನು 5 ವರ್ಷದ್ದು ತೀರ್ಕೊಂಡಿತ್ತು, ಆ ಕೊಲೆ ಪ್ರಕರಣವನ್ನು ಕೂಡ ತೊಗೊಂಡಿದ್ದೀವಿ. ಎರಡೂ ಪ್ರಕರಣಗಳು ಅಂದರೆ ಬೆಳಗಿನ ಕೊಲೆ ಪ್ರಕರಣ ಮತ್ತು ಇವತ್ತು ಸಂಜೆ ಸುಮಾರು 6:30 ಸಮಯದಲ್ಲಿ ನಡೆದಂತಹ ಪೊಲೀಸರ ಮೇಲಿನ ಹಲ್ಲೆ ಮತ್ತು ಕೊಲೆ ಪ್ರಯತ್ನದ ಪ್ರಕರಣ ಕೂಡ ದಾಖಲು ಮಾಡಿಕೊಂಡು ನಾವು ಮುಂದಿನ ಅಗತ್ಯ ತನಿಖಾ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಇಲ್ಲ ನೋಡಿ, ಈಗ ಭಾಳ ಸ್ಪಷ್ಟವಾಗಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಯಾವುದೇ ಒಬ್ಬ ಆರೋಪಿಯನ್ನು ನಾವು ತಕ್ಷಣಕ್ಕೆ ಹಿಡಿದಂಥ ಸಂದರ್ಭದಲ್ಲಿ ಅವರೆಲ್ಲೋ ಒಂದು ಕಡೆ ತಪ್ಪಿಸ್ಕೊಂಡು ಓಡೋಗ್ಬೋದು ಅನ್ನೋಂಥದ್ದು ಅವ್ರ ಮನಸ್ಥಿತಿ ಇರುತ್ತೆ. ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನಿದ್ದಾನೆ 4 ರಿಂದ 5 ವರ್ಷ ವಯಸ್ಸಿನ ಚಿಕ್ಕ ಮಗುವನ್ನು ಅಪಹರಣ ಮಾಡಿಕೊಂಡು ಅಂದರೆ ಎತ್ಕೊಂಡು ಆ ಮಗುಗೆ ಕೊಲೆ ಮಾಡುವಂಥ ಭಾಳ ಗಂಭೀರ ಪ್ರಕರಣದ ಆರೋಪಿ. ಹಾಗಾಗಿ ಇಂಥ ಗಂಭೀರ ಪ್ರಕರಣದ ಆರೋಪಿಯನ್ನು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬಿಡಲಿಕ್ಕೂ ಸಾಧ್ಯ ಆಗಲ್ಲ. ಒಂದು. ಎರಡನೇದು, ಅವನು ನಾನು ಸ್ಥಳದ್ದು ಫೋಟೋಗ್ರಾಫ್ಸ್ ಎಲ್ಲ ಕೆಲವು ತರಿಸ್ಕೊಂಡೆ. ನಾನು ಸ್ಥಳಕ್ಕೆ ವಿಸಿಟ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ಎಸೆಯುವಂಥದ್ದು, ಅಲ್ಲಿರುವಂಥ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಕಲ್ಲೆಸೆದು ಓಡೋಗುವಂಥದ್ದು, ಈ ಥರ ಮಾಡಿದಂಥ ಸಂದರ್ಭದಲ್ಲಿ ಇಂಥ ಗಂಭೀರ ಮಾನ್ವಿಯಲ್ಲಿ ರಾಜ್ಯ ಹೆದ್ದಾರಿ 14ರ ಸೇತುವೆಗಳನ್ನು ವೀಕ್ಷಿಸಿದ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂತಹ NS ಬೋಸರಾಜ್. ಮಾನ್ವಿ ಪೋತನಾಳ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಊಟಕ್ನೂರು ಗ್ರಾಮದ ಶ್ರೀ ಅಡವಿ ಸಿದ್ದಲಿಂಗೇಶ್ವರ ದೇವಾಲಯದ ನೂತನ ರಥೋತ್ಸವ ಉದ್ಘಾಟನೆ ದಿನಾಂಕ 30ರಿಂದ ಹಾಗೂ ಜಾತ್ರಾ ಮಹೋತ್ಸವದ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳ ಕುರಿತು ಅಧಿಕಾರಿಗಳ ಜೊತೆ ಸಭೆ ನಡೆಸಲು ಹೋಗುವ ಸಂದರ್ಭದಲ್ಲಿ ಪೋತ್ನಾಳ್ ಜಿನೂರ್ ಗ್ರಾಮಗಳ ರಸ್ತೆಯ ಮಧ್ಯಭಾಗದಲ್ಲಿ ಬರುವ ರಾಜ್ಯ ಹೆದ್ದಾರಿ 14ರ ಸೇತುವೆಗಳನ್ನು ವೀಕ್ಷಿಸಿದ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು NS ಬೋಸರಾಜು ಹಾಗೂ ಶಾಸಕರು G ಹಂಪಯ್ಯ ನಾಯಕ್ ಇವರು ಈ ಸಂದರ್ಭದಲ್ಲಿ ಜೊತೆಯಲ್ಲಿದ್ದ ಅಧಿಕಾರಿಗಳಿಗೆ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವುದರಿಂದ ಕೂಡಲೇ ತಾತ್ಕಾಲಿಕ ಸೇತುವೆ ಕಾಮಗಾರಿಗಳನ್ನು ಪ್ರಾರಂಭಿಸಿ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ವರದಿ MD ಗೌಸ್, NKS TV4 ಮಾನ್ವಿ. ಹೊಸಕೋಟೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ಹೊಸಕೋಟೆ ತಾಲೂಕಿನ ತವರಕೆರೆ ಗ್ರಾಮದಲ್ಲಿ ಕಳೆದ 3 ದಿನಗಳಿಂದ ಕುಡಿಯುವ ನೀರಿಗೆ ಹಾಹಾಕಾರ. ಶುದ್ಧ ಕುಡಿಯುವ ನೀರಿನ ಘಟಕಗಳು ಸ್ಥಗಿತಗೊಂಡಿದ್ದು ಪಕ್ಕದ ಊರುಗಳಿಗೆ ತೆರಳಿ ನೀರು ತರುವ ಪರಿಸ್ಥಿತಿ ಎದುರಾಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 3 ಶುದ್ಧ ಕುಡಿಯುವ ನೀರಿನ ಘಟಕಗಳು ಇದ್ದು ಇದರಲ್ಲಿ 1 ಮಾತ್ರ ಕಾರ್ಯನಿರ್ವಹಿಸುತ್ತಿದೆ. ಉಳಿದ 2 ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ನೀರು ಸಿಗದೆ ಗ್ರಾಮಸ್ಥರು ಪಕ್ಕದ ಊರುಗಳಿಗೆ ತೆರಳಿ ಶುದ್ಧ ಕುಡಿಯುವ ನೀರು ತರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತವರಕೆರೆ ಗ್ರಾಮದಲ್ಲಿ ವೋಲ್ವೋ ಕಂಪನಿ ವತಿಯಿಂದ 2 ಹಾಗೂ ಅಂದಿನ ಹಾಗೂ ಈಗಿನ ಶಾಸಕರ ಅನುದಾನದಲ್ಲಿ 1ರಂತೆ 2 ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದು ಇದರಲ್ಲಿ ಈಗ 1 ಸಂಪೂರ್ಣ ಸ್ಥಗಿತವಾಗಿದ್ದು ಕುಡಿಯುವ ನಲ್ಲಿ ನೀರು ಸಹ ಕಳೆದ ಕೆಲ ದಿನಗಳಿಂದ ಬೋರ್ವೆಲ್ ಕೆಟ್ಟು ಹೋಗಿರುವ ಕಾರಣ ನೀರಿಲ್ಲದೆ ಜನ ಹನಿ ನೀರಿಗೂ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ತಾವರೆಕೆರೆ ಗ್ರಾಮದಲ್ಲಿಯೇ ಪಂಚಾಯಿತಿ ಇದ್ದು ಯಾರೂ ಸಹ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಜನರಿಗೆ ನೀರಿನ ಸಮಸ್ಯೆ ಬಗೆಹರಿಸದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಉತ್ತಮ ಆದಾಯ ಇರುವ ಪಂಚಾಯಿತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ವಹಣೆ ಸರಿಯಾಗಿಯೇ ಮಾಡದೇ ಇರುವುದು ನೀರಿನ ಸಮಸ್ಯೆಗೆ ಕಾರಣವಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಧಾರವಾಡದಲ್ಲಿ ಕೇಂದ್ರ ಸರ್ಕಾರದ ದಿಟ್ಟ ಹೆಜ್ಜೆಯಿಂದ ಕಾಶ್ಮೀರದಲ್ಲಿ ಶೇಕಡಾವಾರು 70 ಉಗ್ರವಾದ ಚಟುವಟಿಕೆಗಳು ಬಂದ್ ಆಗಿವೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿಕೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ದಿಟ್ಟ ಹೆಜ್ಜೆಯಿಂದ ಕಾಶ್ಮೀರದಲ್ಲಿ ಶೇಕಡಾವಾರು 70ರಷ್ಟು ಉಗ್ರವಾದ ಚಟುವಟಿಕೆಗಳು ಬಂದ್ ಆಗಿವೆ. ಪ್ರಹ್ಲಾದ್ ಜೋಶಿ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯಿಂದ ದೇಶ ಸೇರಿದಂತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರವಾದ ಚಟುವಟಿಕೆಗಳು ಕಡಿಮೆಯಾಗಿವೆ. ಜಮ್ಮು ಹಾಗೂ ಕಾಶ್ಮೀರದಲ್ಲಿ ಈ ಹಿಂದೆ ಹೆಚ್ಚು ಉಗ್ರವಾದ ಚಟುವಟಿಕೆಗಳನ್ನು ನೀವು ನೋಡಿದ್ದೇವೆ. ಆದರೆ ಈಗ ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದಿಟ್ಟ ಕ್ರಮಗಳನ್ನು ಕೈಗೊಂಡು
ಅದರ ಹಿನ್ನೆಲೆಯಲ್ಲಿ ಶೇಕಡಾವಾರು 70% ಉಗ್ರವಾದ ಚಟುವಟಿಕೆಗಳು ಕಡಿಮೆಯಾಗಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ನಗರದಲ್ಲಿ ಈ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಓವರಾಲ್ ದೇಶದಲ್ಲಿ ಇನ್ಕ್ಲೂಡಿಂಗ್ ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ ಆಕ್ಟಿವಿಟಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಈಗ ಕಮ್ಮಿಯಾಗಿದೆ. ಕಾಶ್ಮೀರದಲ್ಲಿ 70% ಕಮ್ಮಿ ಆಗಿದೆ. ಇದು ರೆಕಾರ್ಡ್ ಇದೆ. ಅಂದ್ರೆ ರೆಕಾರ್ಡ್ ಇನ್ ದಿ ಸೆನ್ಸ್ ಐ ಆಮ್ ನಾಟ್ ಟೇಲಿಂಗ್ ಅದೇ ಇದೊಂದು ದೊಡ್ಡ ರೆಕಾರ್ಡ್ ಅಂತ ಹೇಳ್ತಾ ಇಲ್ಲ, ರೆಕಾರ್ಡ್ದಲ್ಲಿ ಇದೆ. ಇದು ಒಂದು ಸರ್ಕಾರಿ ವ್ಯವಸ್ಥೆ ಏನಿದೆ, ಕ್ರೈಮ್ ರಿಪೋರ್ಟ್ ಬ್ಯೂರೋದಲ್ಲಿ ಇರುವಂಥದ್ದು ಮತ್ತು ಈ ಘಟನೆಗಳ ಬಗ್ಗೆ ಏನು ಎಲ್ಲ ರೀತಿಯ ಅಧ್ಯಯನವನ್ನು ಮಾಡುವಂಥ ಸಂಸ್ಥೆಗಳು ಬಿಡುಗಡೆ ಮಾಡಿರುವಂಥದ್ದು, ಗೃಹ ಸಚಿವಾಲಯ ಬಿಡುಗಡೆ ಮಾಡಿರುವಂಥದ್ದು ಪ್ರಕಾರವಾಗಿ 70% ಕಮ್ಮಿಯಾಗಿದೆ. ಏನಾಗಿದೆ, ಮೊದಲು ನೀವು ಗಮನಿಸ್ತಾ ಇದ್ರಿ, ಎಲ್ಲೋ ಒಂದು ಕಡೆ ಬಾಂಬ್ ಬಿಟ್ಬಿಡೋದು, 100 ಜನ ಸಾಯೋದು, ಈ ರೀತಿಯ ಘಟನೆಗಳು ಇಲ್ಲವೇ ಇಲ್ಲ. ಈಗ ಐಸೋಲೇಟೆಡ್ ಇನ್ಸಿಡೆಂಟ್, ಈ ಐಸೋಲೇಟೆಡ್ ಇನ್ಸಿಡೆಂಟ್ದಲ್ಲಿ ಯಾರೋ ಒಬ್ಬರು ರಾತ್ರಿ ಮನೆಯಲ್ಲಿ ಮರಿ ಇರ್ತಾರೆ, ಅಥವಾ ಅವನ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿರ್ತಾನೆ, ಅಥವಾ ಬಾರ್ಡರ್ದಲ್ಲಿ ಒಬ್ಬನೇ ಸೈನಿಕ ಆ ಕಡೆ ಈ ಕಡೆ ಓಡಾಡ್ತಿರ್ತಾನೆ, ಅವ್ರನ್ನ ತಕ್ಷಣ ಗುಂಡು ಹಾರಿಸಿ ಓಡೋಗೋದು, ಈ ರೀತಿ ನಡೆದದ. ಇದಕ್ಕೂ ಕಾರಣ ಒಂದು ಭಾರಿ ಕಟ್ಟುನಿಟ್ಟಿನ ಕ್ರಮವನ್ನು ಈಗ ಭಾರತ ಸರ್ಕಾರ ತೆಗೆದುಕೊಳ್ತಾ ಇದೆ. ಮೊದಲಂಗೆ ನಾವು ಹುರಿಯಾತ್ ಕಾನ್ಫರೆನ್ಸ್ ಯಾಸಿನ್ ಮಲಿಕ್ನ ಜೊತೆ ಮಾತುಕತೆ ಮಾಡೋದಿಲ್ಲ ನಾವು. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಧಾರವಾಡ. ಬೀದರ್ನಲ್ಲಿ ರಸ್ತೆ ಅಪಘಾತ, ಸ್ಥಳದಲ್ಲಿ ವ್ಯಕ್ತಿ ಸಾವು. ರಸ್ತೆ ಅಪಘಾತ, ಸ್ಥಳದಲ್ಲಿ ವ್ಯಕ್ತಿ ಸಾವು. ಚಿಟ್ಟಗುಪ್ಪ ಪಟ್ಟಣದ ಇಟಾಗ ರಸ್ತೆಯಲ್ಲಿರುವ ಸಲಾರ ಮಗದುಂ ದರ್ಗಾ ಹತ್ತಿರ ರಸ್ತೆ ಅಪಘಾತವಾಗಿ ಸ್ಥಳದಲ್ಲಿಯೇ ವ್ಯಕ್ತಿ ಸಾವನ್ನಪ್ಪಿದ್ದು, ಮೃತಪಟ್ಟ ವ್ಯಕ್ತಿಯ ಬಗ್ಗೆ ಸುಳಿವು ಸಿಕ್ಕರೆ ಚಿಟ್ಟಗುಪ್ಪ ಠಾಣೆಗೆ ಕರೆ ಮಾಡಿ ಎಂದು PSI ಬಾಸುಮಯ್ಯ ಕೊಂಚನೂರ್ ತಿಳಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ವರದಿ ಶ್ರೀಮಂತರಾವ ಇಂಚುರೆ. ಚಿಂತಾಮಣಿಯಲ್ಲಿ ಹಳೆ ವೈಷಮ್ಯದ ಹಿನ್ನೆಲೆ ಡಬಲ್ ಮರ್ಡರ್, ಆರೋಪಿಗಳು ಎಸ್ಕೇಪ್. ಹಳೆ ವೈಷಮ್ಯದ ಹಿನ್ನೆಲೆ ಡಬಲ್ ಮರ್ಡರ್, ಆರೋಪಿಗಳು ಎಸ್ಕೇಪ್. ಚಿಂತಾಮಣಿ ತಾಲೂಕಿನ ಬಟ್ಟಹಳ್ಳಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ 8 ಗಂಟೆ ಸಮಯದಲ್ಲಿ ಘಟನೆ. ಹಳೆ ವೈಯಕ್ತಿಕ ವೈಷಮ್ಯದ ಹಿನ್ನೆಲೆಯಲ್ಲಿ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದ್ದು, ಈ ಮಾರಾಮಾರಿಯಲ್ಲಿ ಚಾಕುವಿನಿಂದ ಮೂವರಿಗೆ ಇರಿದಿದ್ದು, ಈ ಘಟನೆಯಲ್ಲಿ 2 ಸಾವಿಗೀಡಾಗಿ ಒಬ್ಬರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಬಟ್ಟಹಳ್ಳಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ನಡೆದಿದೆ ಎನ್ನಲಾಗಿದೆ. ಬುಡ್ಗಾ ಜಂಗಮ ಜನಾಂಗಕ್ಕೆ ಸೇರಿದ ಜಾನ್ ದೇವರಾಜ್, ಮಯೂಮ ರಾಜ ವಂಶಿ ಸಾಯಿನಾಥ್ ಎಂಬ ಗುಂಪು ಅದೇ ಜನಾಂಗದ ಪ್ರತಾಪ್ ಸಾಗರ್ ಲಿಂಗಮ್ಮಯ್ಯ ಎಂಬುವವರ ಮೇಲೆ ಚಾಕುಗಳಿಂದ ಅಟ್ಯಾಕ್ ಮಾಡಿದ್ದು, ಈ ಘಟನೆಯಲ್ಲಿ ಪ್ರತಾಪ್ ಲಿಂಗಮ್ಮಯ್ಯ ಎಂಬುವರು ಸಾವಿಗೀಡಾಗಿದ್ದು, ಸಾಗರ್ ಎಂಬಾತ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದ್ದು, ಗಾಯಗೊಂಡ ಸಾಗರ್ನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದೆ. ರವಿಕುಮಾರ್, NKS TV4 ನ್ಯೂಸ್, ಚಿಂತಾಮಣಿ. ಕೋಲಾರದ ಶ್ರೀನಿವಾಸಪುರದಲ್ಲಿ ಮತ್ತೆ ರೈತರು ಹಾಗೂ ಅರಣ್ಯಾಧಿಕಾರಿಗಳ ಮಧ್ಯೆ ಗಲಾಟೆ. ಶ್ರೀನಿವಾಸಪುರದಲ್ಲಿ ಮತ್ತೆ ರೈತರು ಹಾಗೂ ಅರಣ್ಯಾಧಿಕಾರಿಗಳ ಮಧ್ಯೆ ಗಲಾಟೆ. ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ರೈತ ನಾಗರಾಜ್. ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು 100ಕ್ಕೂ ಹೆಚ್ಚು ರೈತರ ಪ್ರತಿಭಟನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಗೇಟ್ ಬಳಿ ಘಟನೆ. ಇಂದು ಮುಂಜಾನೆ ಏಕಾಏಕಿ ರೈತರ 2 ಟ್ರ್ಯಾಕ್ಟರ್ ವಶಕ್ಕೆ ಪಡೆದಿದ್ದ ಅರಣ್ಯಾಧಿಕಾರಿಗಳು. ರೈತರ ಮೇಲೆ ಅರಣ್ಯಾಧಿಕಾರಿಗಳು ದೌರ್ಜನ್ಯ ನಡೆಸಿದ್ದಾರೆ ಎಂದು 10 ರೈತರ ಪ್ರತಿಭಟನೆ. ಕೃಷ್ಣಪ್ಪ ಹಾಗೂ ಮತ್ತೊಬ್ಬ ರೈತನನ್ನು ವಶಕ್ಕೆ ಪಡೆದಿರುವ ಅರಣ್ಯಾಧಿಕಾರಿಗಳು. ಒತ್ತುವರಿ ತೆರವುಗೊಳಿಸಿದ್ದ ಅರಣ್ಯ ಪ್ರದೇಶದಲ್ಲಿ ಕಳೆದ ವಾರ ಉಳುಮೆ ಮಾಡಿದ್ದ ರೈತರು ಇಂದು ಏಕಾಏಕಿ ರೈತರ ಮನೆಗಳ ಬಳಿಗೆ ತೆರಳಿ ಟ್ರ್ಯಾಕ್ಟರ್ ವಶಕ್ಕೆ ಪಡೆದಿರುವ ಅರಣ್ಯಾಧಿಕಾರಿಗಳು. ಸ್ಥಳದಿಂದ ಅರಣ್ಯಾಧಿಕಾರಿಗಳು ಹೋಗದಂತೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ರೈತರು. ಈ ವೇಳೆ ರೈತರು ಹಾಗೂ ಅರಣ್ಯಾಧಿಕಾರಿಗಳ ಮಧ್ಯೆ ವಾಗ್ವಾದ, ನೂಕಾಟ, ತಳ್ಳಾಟ. ಪೊಲೀಸರು ಹಾಗೂ ಅರಣ್ಯಾಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ ರೈತರು. ಈ ವೇಳೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ ರೈತ ನಾಗರಾಜ್. ರಸ್ತೆ ಮಧ್ಯೆ ಪ್ರತಿಭಟನೆ ನಡೆಸುತ್ತಿದ್ದ ರೈತರನ್ನ ಪಕ್ಕಕ್ಕೆ ಕಳಿಸಿದ ಪೊಲೀಸರು. ರಸ್ತೆ ಬದಿ ಮುಂದುವರೆದ ರೈತರ ಪ್ರತಿಭಟನೆ. ಕೇತಗಾನಹಳ್ಳಿ ಗೇಟ್ ಬಳಿ 100ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.